ಡೇಸ್ ಬ್ಯಾಕ್ ಅಷ್ಟೇ ನನ್ನ ವೇಟ್ 75.5ಗೆ ರೀಚ್ ಆಗಿತ್ತು. ಬಟ್ ಇವತ್ತು ನೋಡಿದಾಗ ನನ್ನ ವೇಟ್ ಸಡನ್ ಆಗಿ ಸ್ಪೈಕ್ ಆಗಿ 76.6ಗೆ ರೀಚ್ ಆಗಿದೆ. ಇದರ ರೀಸನ್ ನಾವು ತಗೊಂಡಿರೋ ಫುಡ್ ಅಲ್ಲಿ ಕ್ಯಾಲೋರಿ ಮೋಸ್ಟ್ಲಿ ಜಾಸ್ತಿ ಇರ್ಬೋದು, ಅಥವಾ ನಮ್ಮ ಬಾಡಿಯಲ್ಲಿ ಒಂದ್ ಸ್ವಲ್ಪ ಮೆಟಬಾಲಿಸಮ್ ಸ್ಲೋ ಆಗಿರ್ಬೋದು. ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಕುಗ್ಗಬಾರ್ದು. ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ ನಮ್ಮ ಬಾಡಿಗೆ ಒಂದ್ ಸ್ವಲ್ಪ ಟೈಮ್ ಕೊಟ್ಟು ವೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ಅದು ಮತ್ತೆ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸ್ ಯೂಶುವಲ್ ಬೆಳಗ್ಗೆ ಬೇಗ ಎದ್ದು ನಾನು ನೀರ್ ಕುಡಿದ್ಬಿಟ್ಟು ಜಿಮ್ಮಿಗೆ ಹೋಗಿ ಬಂದಾಯ್ತು. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು 2 ಆಮ್ಲೆಟ್ ಅನ್ನ ತಗೊಂಡಿದ್ದೀನಿ. ಮಧ್ಯಾಹ್ನ ಲಂಚಿಗೆ ಆನಿಯನ್ ದೋಸೆ ಹಾಗೆ ಒಂದು ಬೌಲ್ ಅಷ್ಟು ಮೊಸರನ್ನ ತಿಂದಿದ್ದೀನಿ. ಅಂಡ್ ನೈಟ್ ಡಿನ್ನರ್ಗೆ ಇವತ್ತೊಂದು ಸ್ವಲ್ಪ ರುಚಿಯಾಗಿ ತಿನ್ಬೇಕು ಅಂತ ಅನಿಸ್ತಿತ್ತು. ಹಾಗೆ ಇವತ್ತು ವೆಡ್ನೆಸ್ಡೇ ಆಗಿದ್ರಿಂದ ನಮ್ಮ ಮನೇಲಿ ನಾನ್ ವೆಜ್ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಅಫ್ಘಾನಿ ಸ್ಟೈಲ್ ಎಗ್ ಕರಿ ರೆಸಿಪಿನ ನೋಡಿದ್ದೆ, ಅದನ್ನ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಇವತ್ತು ಟ್ರೈ ಮಾಡಿ ಅದನ್ನ ಮಾಡಿದೆ, ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ಪಾಲಕ್ ಸೊಪ್ಪು ಹಾಕಿ ಚಪಾತಿನ ಮಾಡಿದ್ದೆ ಅಂಡ್ ಚಿಕನ್ ಬ್ರೆಸ್ಟ್ ಅನ್ನ ಹಾಗೆ ತವಾ ಫ್ರೈ ಮಾಡಿದ್ದೆ. ಅದ್ರ ಜೊತೆಲಿ ಒಂದು ಅರ್ಧ ಆನಿಯನ್ ಅನ್ನ ತಿಂದು ಇವತ್ತಿನ ದಿನನ ಎಂಡ್ ಮಾಡಿದೆ. ಬಾಯ್.